ಶಿವಾಜಿ ಜಯಂತಿಯ ಕಾರ್ಯಕ್ರಮ ಅಡ್ಡಿಪಡಿಸ್ತಕ್ಕಂಥದ್ದಾಗಲಿ ಮತ್ತೊಂದಾಗಲಿ ಏನಾರ ನಡೆದಿದ್ರೆ ಅದು ಖಂಡನೀಯ. ಅದು ಆಗಬಾರ್ದು. ಯಾವುದೇ ಜಾತಿ ಧರ್ಮ ಅವರ ಆಚರಣೆಯಲ್ಲಿ ತೊಡಕುಂಟಾಗಬಾರ್ದು. ತೊಡಕುಂಟಾಗುವ ರೀತಿಯಲ್ಲಿ ಭಾವೋದ್ವೇಗವನ್ನು ಹಬ್ಬಿಸ್ತಕ್ಕಂಥದ್ದಾಗಲಿ, ಭಾವೋದ್ವೇಗ ಅವ್ರನ್ನ ಪ್ರಚೋದನೆ ಮಾಡ್ತಕ್ಕಂಥ ಕೆಲಸ ಆಗಬಾರ್ದು. ಪ್ರಚೋದನೆಗೊಂಡು ವಿಧ್ವಂಸ ಕೃತ್ಯಕ್ಕೂ ತೊಡಗಬಾರ್ದು. ನಾನು ಬಾಗಲಕೋಟೆಯ ಎಲ್ಲ ಜನತೆ ಧರ್ಮ ಜಾತಿಯವರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯಮಾಡಿ ಕಾನೂನನ್ನು ಕೈಗೆತ್ತಿಕೊಳ್ಳಬೇಡಿ. ನಮ್ಮ ಭಾವನೆ, ನಮ್ಮ ಸರ್ಕಾರದ ಭಾವನೆ ಯಾರಿಗೂ ಧಕ್ಕೆ ಆಗಬಾರದು, ಯಾರಿಗೂ ನೋವು ಆಗಬಾರದು. ಈ ಪ್ರಚೋದನೆಗೆ ಒಳಗೊಂಡವ್ರಿಗೆ ನಾವು ಯಾವುದೇ ಕಾರಣಕ್ಕೂ ಪ್ರಚೋದನೆ ಮಾಡೋರನ್ನ, ಪ್ರಚೋದನೆಯಿಂದ ನಡೀತಕ್ಕಂಥ ಕೃತ್ಯಗಳನ್ನ ಖಂಡಿಸೋದ್ರ ಜೊತೆಗೆ ಕಾನೂನು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ಜಿಲ್ಲಾ ಆಡಳಿತ ಇವತ್ತು ಬಲಿಷ್ಠವಾಗಿದೆ, ಅಂಥದಕ್ಕೆ ಅವಕಾಶ ಕೊಡೋದಿಲ್ಲ. ಇವತ್ತು ಈ ಘಟನೆಗಳನ್ನು ತಿಳಿದುಕೊಂಡು ಇಮಿಡಿಯೇಟ್ ಇವತ್ತು IG ಅವರು ಬಂದಿದ್ದಾರೆ. ನಾನು ಹೇಳಿದ್ದೀನಿ, ಇಬ್ಬರನ್ನೂ ಮೀಟಿಂಗ್ ಕರೀರಿ, ಅವ್ರಿಗೆ ಏನಿದೆ ಸಾಂತ್ವನ ಹೇಳೋದ್ರ ಜೊತೆಗೆ ಇಂಥ ಘಟನೆ ಮರುಕಳಿಸಬಾರ್ದು, ಕಾನೂನು ಯಾರು ಕೈಗೆತ್ತಿಕೊಳ್ಬೇಡಿ ಅಂತೇಳಿ ಹೇಳಿಕೆ IG ಅವರು ಬಂದಿದ್ದಾರೆ. ಮೋಸ್ಟ್ಲಿ ಸಾಯಂಕಾಲ ಎಲ್ಲರನ್ನೂ ಕರೆದು ಮೀಟಿಂಗ್ ಮಾಡ್ತಾರೆ, ಶಾಂತಿ ಸಭೆ. ಆದರೆ ಇನ್ನು ಈ ಪ್ರಚೋದನಾತ್ಮಕವಾದ ಭಾಷಣ ಮಾಡಿ ರಾಜಕೀಯವಾಗಿ ಉಪಯೋಗ ಮಾಡ್ತಕ್ಕಂಥ ಕೆಲವು ಕೃತ್ಯಗಳು ನಡೀತದೆ. ಇದನ್ನು ಶಾಂತಿಯುತವಾಗಿ ಒಯ್ಬೇಕಂತಕ್ಕಂಥದ್ದು ಆಗ್ತಲ್ಲ. ಪ್ರಚೋದನೆ ಮಾಡೋದು, ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥ ಕೆಲವು ಕೃತ್ಯಗಳು ನಡೀತವೆ. ಅದನ್ನು ನಾನು ವಿರೋಧಿಸ್ತೀನಿ. ಅಂಥದಕ್ಕೆ ಅವಕಾಶ ಕೊಡೋದಿಲ್ಲ. ಯಾರು ಪ್ರಚೋದನಾತ್ಮಕ ಹೇಳಿಕೆಗಳನ್ನು ಕೊಟ್ಟರೆ ಸರ್ಕಾರ ಸುಮ್ಮನೆ ಇರೋದಿಲ್ಲ ಅಂತಕ್ಕಂಥ ಮಾತು. ಮಸೀದಿಯಿಂದ ಕಲ್ಲು ಬಂದಿದೆ, 2 ಕಲ್ಲುಗಳು ಬಂದಿದ್ದಾವೆ, 8 ಜನರನ್ನ ಅರೆಸ್ಟ್ ಮಾಡಿದ್ದೀವಿ. ಅದು ಏನಾಗಿಲ್ಲ, 8 ಜನ ಬಂದು, ಈಗ 8 ಜನ ಬಂಧಿಸಿದ್ದೀವಿ. ಅವರು ಕಾನೂನು ಕ್ರಮ ಕೈಗೊಳ್ತೇವೆ.